ಹಾಯ್ ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ನಾವು ನ್ಯಾಡ್ ಪ್ರಾಬ್ಲಮ್ಗಳಿಂದ ಎಷ್ಟೋ ಜನ ಅಪ್ಲಿಕೇಶನ್ನ ಹೋಲ್ಡ್ನಲ್ಲಿ ಇಟ್ಕೊಂಡು ಕೊಟ್ಟಿದ್ದಾರೆ. ಅಂಥವ್ರಿಗೊಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ, ಇವಾಗ ನಾವು ನ್ಯಾಡ್ ಪ್ರಾಬ್ಲಮ್ನೇ ಇಲ್ಲ, ನ್ಯಾಡ್ ಹಾಕೋದೊಂದು ಅವಶ್ಯಕತೆಯೇ ಇಲ್ಲ. ಯಾಕೆ ಅಂತ ನಾನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಮಗೆ ತೋರಿಸ್ತೀನಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಥರ ಹೊಸ ನಾನು ನೋಟಿಫಿಕೇಷನ್ ಕೊಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ. ಇವಾಗ ಡಿಗ್ರಿ ನಾವು ಅಪ್ಲೈ ಮಾಡ್ತಿರುವಾಗ ನ್ಯಾಡ್ ಅಂತ ಪ್ರಾಬ್ಲಮ್ ಬರ್ತಿತ್ತು. ಆ ನ್ಯಾಡ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಾವು ಯೂನಿವರ್ಸಿಟಿ ಭೇಟಿ ಆಗಬೇಕಿತ್ತು, ಅಥವಾ ಅದು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿಯಾಗಿ ಅದು ನಾವು ಅಪ್ರೂವ್ ಮಾಡ್ಕೋಬೇಕಿತ್ತು. ಇವಾಗ ಒಂದೊಂದು ಅಪ್ಡೇಟನ್ನು ಇಟ್ಟಿದ್ದಾರೆ ಇವಾಗ ಇದರಲ್ಲಿ ಯುವನಿಧಿ ಒಳಗಡೆ ರೀಸೆಂಟಾಗಿ. ಯಾವ ರೀತಿ ಅಂತಂದರೆ ನಿಮ್ಮನ್ನು ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಸ್ಟಾರ್ಟ್ ಮಾಡೋಣ. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಾನು ಇವಾಗ ಡೈರೆಕ್ಟಾಗಿ ಯುವನಿಧಿನ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿನಿ. ನಮಗೇನು ಅವಶ್ಯಕತೆ ಇದೆ, ಇವಾಗ ಅಪ್ಡೇಟ್ ಆಗಿದೆ. ನ್ಯಾಡ್ ಬಗ್ಗೆ ಪ್ರಾಬ್ಲಮ್ ಇತ್ತು, ಹೊಸದ ಅಪ್ಡೇಟ್ ಮಾಡಿದ್ದಾರೆ. ಅದು ಹೊಸದು ಏನು ಅಪ್ಡೇಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಇಲ್ಲಿ ನೋಡ್ತಾ ಇರೋದು ಡಿಗ್ರಿ ಇದೆ, ಡಿಪ್ಲೊಮಾ ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ರೇಷನ್ ಕಾರ್ಡ್ ಇದೆ, ಸೆಟ್ ನಂಬರ್ ಇದೆ, ಕಾಸ್ಟ್, OBC, ಇನ್ಕಮ್ ಆ್ಯಂಡ್ ರೆಸಿಡೆನ್ಸಿ ನಂಬರ್. ನೋಡಿ ಸ್ನೇಹಿತರೆ, ನಾವು ಅಪ್ಲೈ ಮಾಡೋದು ಯಾವುದಂದರೆ, ನಾನು ಮಾಡ್ಕೊಂಡಿರೋದು ಕಾಸ್ಟ್ ಇನ್ಕಮ್. ಅವಾಗ ಡಿಗ್ರಿ ಮಾಡ್ಕೊಂಡ್ರೆ ನ್ಯಾಡ್ ಪ್ರಾಬ್ಲಮ್ ತೋರಿಸುತ್ತೆ. ಅದೇ ಕಾಸ್ಟ್ ಇನ್ಕಮ್ ತೋರಿಸಂದ್ರೆ ಏನೂ ಪ್ರಾಬ್ಲಮ್ ತೋರಿಸೋದಿಲ್ಲ. ಇವಾಗ ನಾನು ಕಾಸ್ಟ್ ಇನ್ಕಮ್ನ ಸೆಲೆಕ್ಷನ್ ಮಾಡ್ಕೋತೀನಿ. ಸೆಲೆಕ್ಷನ್ ಮಾಡಿಕೊಂಡು ಕಾಸ್ಟ್ ಇನ್ಕಮ್ದಿರೋ ನಂಬರನ್ನು ಇದರಲ್ಲಿ ನಾವು ಟೈಪ್ ಮಾಡೋಣ. ಇವಾಗ ನಿಮ್ಮ RD ನಂಬರ್ ಹಾಕಿದ ಮೇಲೆ ನಿಮ್ಮ ಡೈರೆಕ್ಟಾಗಿ ನೇಮ್ ತೊಗೊಳುತ್ತೆ. ಇವಾಗ ಕ್ಲಿಕ್ ಮಾಡೋಣ. ಬಂತು. ಓಕೆ, ನೆಕ್ಸ್ಟು ನಿಮ್ಮ ಮೊಬೈಲ್ ನಂಬರ್, ಆಮೇಲೆ ಇಮೇಲ್. ಈ ಮೊಬೈಲ್ ನಂಬರ್ ಆಗಿದೆ, ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆಮೇಲೆ ಇಮೇಲ್ ಆಗಿದೆ, ಇಮೇಲ್ಗೆ OTP ಹೋಗುತ್ತೆ. ಇನ್ಕಮ್ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಂಡು RD ನಂಬರ್ ಹಾಕಿ ನೀವು ಅಪ್ಲೈ ಮಾಡಿದ್ರೆ ಆನ್ ದಿ ಸ್ಪಾಟ್ ಎಲ್ಲ ಅಪ್ಲೈ ಆಗುತ್ತೆ. ಪ್ರಾಬ್ಲಮ್ನೇ ಏನೂ ಅಲ್ಲ. ಲಾಸ್ಟಿಗೆ ಅಟ್ಯಾಚ್ ಡಾಕ್ಯುಮೆಂಟ್ ಬರುತ್ತೆ. ಆ ಅಟ್ಯಾಚ್ ಡಾಕ್ಯುಮೆಂಟ್ಗಳಿಂದ ಡಿಗ್ರಿ ಮಾರ್ಕ್ಸ್ಗಳನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಸಬ್ಮಿಟ್ ಮಾಡಿ, ಪ್ರಿಂಟ್ ಕೊಡಿ, ನಿಮ್ಮದು ಮೆಸೇಜ್ ಬರುತ್ತೆ. ಓಕೆ, ಇದೆಲ್ಲ ಆದಮೇಲೆ ಮತ್ತೊಂದು ಪ್ರೊಸೆಸ್ ಹೊಸದಾಗಿ ಬಿಟ್ಟಿದ್ದಾರೆ. ಅದು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಫಸ್ಟ್ ಈ ವಿಡಿಯೋನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇನ್ನೂ ಯಾರು ಅಪ್ಲೈ ಮಾಡಿಲ್ಲ, ಬೇಗ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಸರ್ವರ್ ಸಿಗಲ್ಲ, ಜಾಸ್ತಿ ಜನ ಇರೋದು. ಮತ್ತೆ ಪ್ರತಿ ಒಂದು ವೀಕ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಜಾಸ್ತಿ ಇದರಲ್ಲಿ. ಇದ್ದಾಗನ ಸ್ಪೀಡಾಗಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಅಪ್ಲೈ ಮಾಡ್ಕೊಳ್ಳಿ. ಇಷ್ಟೇ. ಥ್ಯಾಂಕ್ ಯು ಸೋ ಮಚ್.